ಯಕ್ಷಗಾನ ವೀಕ್ಷಕರೇ, ಇದು ತನಕ ನಿಮ್ಮ ಅಭಿಮಾನದ ಮೇಳವಾದ ಶ್ರೀ ಪೆರಡೂರು ಮೇಳದ ನೇತೃತ್ವದಲ್ಲಿ ಶ್ರೀ ಕಂದಾವರ ರಘುರಾಮ ಶೆಟ್ಟಿ ವಿರಚಿತ ಅವರ ಅಧಿಕೃತ ಒಪ್ಪಿಗೆ ಮೇರೆಗೆ ಚೆಲುವೆ ಚಿತ್ರಾವತಿ ಎನ್ನುವ ಕಥಾನಕವನ್ನ ಓಂ ದುರ್ಗಾ ಧ್ವನಿ ಸುರುಳಿ ಸಂಸ್ಥೆಯಿಂದ ಕೇಳಿದಿರಿ. ಇನ್ನು ಮುಂದೆ ಕಥಾಭಾಗವನ್ನ ದಿವಂಗತ ಕಾಳಿಂಗನಾವುಡರ ಸುಸ್ವರದಲ್ಲಿ ತಾವು ಕೇಳಲಿದ್ದೀರಿ. ನಮ್ಮ ಈ ಪ್ರಯತ್ನ ಯಕ್ಷಗಾನ ಕ್ಷೇತ್ರಕ್ಕೊಂದು ಮೈಲಿಗಲ್ಲಾಗಲೆಂದು ಪ್ರಾರ್ಥಿಸೋಣ. ನಮಸ್ಕಾರ. ಸೊಕ್ಕಿನಲ್ಲಿ ತಮ್ಮ ಆಧಿಪತ್ಯವನ್ನು ಧಿಕ್ಕರಿಸಿದ ಹದಬರ ತಲೆಯನ್ನು ಮೆಟ್ಟಿ ಅವರನ್ನು ಮಣಿಸಿ ಕಪ್ಪ ಕಾಣಿಕೆಯನ್ನೆಲ್ಲ ತಂದಿದ್ದೇನೆ, ಸ್ವೀಕರಿಸಬೇಕು, ನನ್ನನ್ನು ಹರಸಬೇಕು. ಕುಮಾರ ಹೇಮಾಂಗದ ಅಪ್ಪ ಕಂದನಿ ಇಲ್ಲಿಂದ ಹಂದೇಂದ್ರಪನು ಬಂದು ತಾಗಿದ ಮಗನೊಂದಿಗೆ ಹಂದೇಂದ್ರಪನು ನಮ್ಮಿಂದ ಅಪ್ಪಣೆಯನ್ನ ಪಡೆದು ಧರೆಯ ದಿಗ್ವಿಜಯ ಕೈಗೊಳ್ಳುವುದಕ್ಕಾಗಿ ಸೇನಾ ಸಹಿತನಾಗಿ ನೀನಿಲ್ಲಿಂದ ಹೊರಟು ಹೋದವ. ನಿನ್ನ ದಿಗ್ವಿಜಯ ವಾರ್ತೆಯನ್ನ ಕೇಳಿ ಆನಂದ ಪಡುತ್ತಾ ಸಂಭ್ರಮಿಸುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಸಾಮಂತನಾಗಿರುವಂತಹ ಆ ಚಿತ್ರಧ್ವಜ ಸಾಮಾನ್ಯರಲ್ಲಿ ಸಾಮಾನ್ಯ ಎನ್ನುವುದಾಗಿ ನಾವು ಭಾವಿಸಿದ್ದಾದರೂ ಸಹ ಮಗದೇಶನಾಗಿರುವಂತಹ ಜಯಸಿಂಹನನ್ನ ಒಡಗೂಡಿಕೊಂಡು ನಮ್ಮೀ ನಾಡಿನ ಮೇಲೆ ದಾಳಿಯನ್ನಿಟ್ಟ ಮಗನೇ. ನಾನಿಲ್ಲವಾದ ವೇಳೆಯಲ್ಲಿ ಯುದ್ಧಕ್ಕಾಗಿ ಆಗಮಿಸಿದ ಯುದ್ಧ ಮಾಡಿದ್ದೆ. ನನಗೂ ಅವನಿಗೂ ಘನಘೋರ ಹೋರಾಟವೇ ನಡೆಯಿತು ಮಗು. ಕಾಳಗದ ಪರಿಣಾಮ ಅದ ಕಾಳಗದಿ ಎನಗಾಯ್ತು ಜಯ. ಕಾಳಗದಿ ಎನಗಾಯ್ತು ಜಯ, ಎನಗಾಯ್ತು ಜಯ. ಆಮೇಲೆ ಕುಂಡಿನ ಪುರದೀಶನ, ಆಮೇಲೆ ಕುಂಡಿನ ಪುರದೀಶನ ಬಾಲೆ ಚಿತ್ರಾವತಿಯ ಒಲಿಸಿದೆ, ಬಾಲೆ ಚಿತ್ರಾವತಿಯ ಒಲಿಸಿದೆ ಬಾಲಕೇಳು. ಯಕ್ಷಗಾನ ಕ್ಷೇತ್ರಕ್ಕೊಂದು ಮೈಲಿಗಲ್ಲಾಗಲೆಂದು ಪ್ರಾರ್ಥಿಸೋಣ. ನಮಸ್ಕಾರ. ಬಂದು
ದಿಗಂಬರೇ, ನನ್ನಿಂದ ಅಪ್ಪಣೆಯನ್ನ ಪಡೆದು ಧರೆಯ ದಿಗ್ವಿಜಯ ಕೈಗೊಳ್ಳುವುದಕ್ಕಾಗಿ ಸೇನಾ ಸಹಿತನಾಗಿ ನೀನಿಲ್ಲಿಂದ ಹೊರಟು ಹೋದವ. ನಿನ್ನ ದಿಗ್ವಿಜಯ ವಾರ್ತೆಯನ್ನ ಕೇಳಿ ಆನಂದ ಪಡುತ್ತಾ ಸಂಭ್ರಮಿಸುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಸಾಮಂತನಾಗಿರುವಂತಹ ಆ ಚಿತ್ರಧ್ವಜ ಸಾಮಾನ್ಯರಲ್ಲಿ ಸಾಮಾನ್ಯ ಚೈತ್ರಯಾತ್ರೆಯನ್ನು ಕೈಗೊಂಡಂತಹ ನಾನು ಮೇಲೆ ದಿಗ್ವಿಜಯಕ್ಕೆ ಹೊರಟೆ. ಸೊಕ್ಕಿನಲ್ಲಿ ತಮ್ಮ ಆಧಿಪತ್ಯವನ್ನು ಧಿಕ್ಕರಿಸಿದ ಹದಬರ ತಲೆಯನ್ನು ಮೆಟ್ಟಿ ಅವರನ್ನು ಮಣಿಸಿ ಕಪ್ಪ ಕಾಣಿಕೆಯನ್ನೆಲ್ಲ ತಂದಿದ್ದೇನೆ. ಸ್ವೀಕರಿಸಬೇಕು, ನನ್ನನ್ನು ಹರಸಬೇಕು. ಕುಮಾರ ಹೇಮಾಂಗದ ಅಪ್ಪ, ಗಂಡನಿ ಇಲ್ಲಿಂದ ಗಂಡನಿ ಇಲ್ಲಿಂದ ತೆರಳಿದ ಸಂದು ಸಾಧಿಸಿ ಚಿತ್ರಧ್ವಜ ಸಂದು ಸಾಧಿಸಿ ಚಿತ್ರಧ್ವಜ ಬಂದು ತಾಯಿದ ಮಗಳನೊಂದಿಗೆ ಹಂದೆಂದ್ರಪನು ಯಕ್ಷಗಾನ ವೀಕ್ಷಕರೇ, ಇದು ತನಕ ನಿಮ್ಮ ಅಭಿಮಾನದ ಮೇಳವಾದ ಶ್ರೀ ಪೆರಡೂರು ಮೇಳದ ನೇತೃತ್ವದಲ್ಲಿ ಶ್ರೀ ಕಂದಾವರ ರಘುರಾಮ ಶೆಟ್ಟಿ ವಿರಚಿತ ಅವರ ಅಧಿಕೃತ ಒಪ್ಪಿಗೆಯ ಮೇರೆಗೆ ಚೆಲುವೆ ಚಿತ್ರಾವತಿ ಎನ್ನುವ ಕಥಾನಕವನ್ನ ಓಂ ದುರ್ಗಾ ಧ್ವನಿ ಸುರುಳಿ ಸಂಸ್ಥೆಯಿಂದ ಕೇಳಿದಿರಿ. ಇನ್ನು ಮುಂದೆ ಕಥಾಭಾಗವನ್ನ ದಿವಂಗತ ಕಾಳಿಂಗನಾವುಡರ ಸುಸ್ವರದಲ್ಲಿ ತಾವು ಕೇಳಲಿದ್ದೀರಿ. ನಮ್ಮ ಈ ಪ್ರಯತ್ನ